ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಬೆಲೆ ಏರಿಕೆಯ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಬಹಳ ದುಬಾರಿ, ಅಂದರೆ ಜನಸಾಮಾನ್ಯರು ವಾಸಿಸುವುದಕ್ಕೆ ಬಹಳ ದುಬಾರಿ ರಾಜ್ಯ ಅನ್ನೋ ರೀತಿಯಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ಮತ್ತು ಭ್ರಷ್ಟಾಚಾರದಂತೂ ಮಿತಿಮೀರಿ ಹೋಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿ ಹಗರಣ ಆಯಿತು, ಬಿಜೆಪಿಯ ಹೋರಾಟವನ್ನು ಕೈಗೆತ್ತಿಕೊಂಡಂಥ ಪರಿಣಾಮವಾಗಿ ಸಚಿವರು ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಆಯಿತು. ಮೈಸೂರಿನ ಮೂಡ ಹಗರಣ ನಾವೇನು ತಪ್ಪೇ ಎಸಗಿಲ್ಲ, ನಮ್ಮನ್ನು ತೇಜೋವಧೆ ಮಾಡ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು. ಆದರೆ ಅದೇ ಸಿದ್ದರಾಮಯ್ಯನವರ ಕುಟುಂಬ 14 ನಿವೇಶನಗಳು. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ಮುಖ್ಯಮಂತ್ರಿಗಳ ಅಂದಾಜಿನ ಪ್ರಕಾರ 62 ಕೋಟಿ ಬೆಲೆ ಬಾಳ್ತಕ್ಕಂಥ 14 ನಿವೇಶನಗಳು ಯಾವುದೂ ಷರತ್ತಿಲ್ದೇನೆ ಇವತ್ತು ಮೂಡಾಗೆ ಇವತ್ತು ಹಿಂದಿರುಗಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತದೆ. ಸಿದ್ದರಾಮಯ್ಯನವ್ರು ಏನು ಕ್ಲೀನ್ ಪೊಲಿಟಿಷಿಯನ್ ಅಂತ ಹೇಳ್ಕೊಳ್ತಾ ಇದ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕ್ಲೀನ್ ಪೊಲಿಟಿಷಿಯನ್ ಅಲ್ಲ, ಕರಪ್ಟ್ ಪೊಲಿಟಿಷಿಯನ್ ಅಂತೇಳಿ ಇವತ್ತು ರಾಜ್ಯದ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ, ಬೆಲೆ ಏರಿಕೆ ಒಂದೇ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ರಾಜ್ಯದ ಎಲ್ಲ ವರ್ಗದ ಜನರು ಕೂಡ ಈ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ನೀವು ಜನಾಕ್ರೋಶ ಮಾಡ್ತಾ ಇದ್ರಿ, ಇನ್ನೊಂದು ಕಡೆ ಅವರು ಒಂದು ಜಾತಿ ಜನಗಣತಿ ಮುನ್ನೆಲೆ ತಂದು ಇದೇನೋ ಒಂದು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದು ರಾಜ್ಯದ ಜನರಲ್ಲಿ ಒಂದು ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಭಾಳ ಯಶಸ್ವಿಯಾಗಿ ಏನು ಮಾಡ್ತಾ ಇದ್ದೇವೆ. ಈ ವಿಚಾರವನ್ನು ಮರೆಮಾಚಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡು ಸಿದ್ದರಾಮಯ್ಯನವರು 2 ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಕರೆದರು. ಒಂದು ಕ್ಯಾಬಿನೆಟ್ ಅಂತೂ ಜಾತಿ ಜನಗಣತಿ ಬಗ್ಗೆ ವಿಶೇಷವಾಗಿ ಏನೋ ತೀರ್ಮಾನನೇ ಮಾಡಿಬಿಡ್ತಾರೆ ಅಂತೇಳಿ ವಿಶೇಷವಾದಂಥ ಕ್ಯಾಬಿನೆಟ್ ಕರೆದರೂ ಸಹ ಅಲ್ಲೂ ಕೂಡ ತೀರ್ಮಾನ ಆಗಿಲ್ಲ. ಅದರ ಅರ್ಥ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನು ಹಿಡ್ಕೊಂಡು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೂ ಕೂಡ ಬೆದರಿಸ್ತಾ ಇದ್ದಾರೆ, ವಿರೋಧ ಪಕ್ಷದವ್ರಿಗೂ ಕೂಡ ಬೆದರಿಸ್ತಕ್ಕಂಥ ತಂತ್ರ ಮಾಡ್ತಾ ಇದ್ದಾರೆ. ಈ ತಂತ್ರದ ಹಿಂದೆ ಕುತಂತ್ರ ಇದೆಯೇ ಹೊರತು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋ ಯಾವುದೋ ಒಂದು ಪ್ರಾಮಾಣಿಕ ಕಳಕಳಿ ಮುಖ್ಯಮಂತ್ರಿಗಳಲ್ಲಿ ಇಲ್ಲ, ಇದು ಸ್ಪಷ್ಟ. ಇದೊಂದು ಕಡೆ ಜನಿವಾರ ತೆಗೆಸ್ತಾ ಇದೆ, ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ವಿರುದ್ಧದಂಥ ಎಲ್ಲ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ತಾ ಇದೆ. ಹಿಂದೂ ವಿರೋಧಿ ಸರ್ಕಾರನ ಹೇಗೆ? ಹಿಂದಿನ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ, ಕಾಂಗ್ರೆಸ್ ಶಾಸಕ, ಒಬ್ಬ ದಲಿತ ಶಾಸಕ, ಅವನ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಹತ್ತಿದಾಗಲೇ ಸಿದ್ದರಾಮಯ್ಯನವರು ಆ ದಲಿತ ಶಾಸಕನ ರಕ್ಷಣೆಗೆ ಬರಲಿಲ್ಲ, ಅವ್ರ ಸರ್ಕಾರ ರಕ್ಷಣೆಗೆ ಬರಲಿಲ್ಲ. ಮತ್ತು ಈಗ ಈ ಬಾರಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಮೇಲೆ ಹಲವಾರು ಪ್ರಕರಣಗಳು ನಡೀತಾ ಇದೆ. ಲವ್ ಜಿಹಾದ್ ಇರ್ಬೋದು, ಗೋಹತ್ಯೆಗಳು ಇರ್ಬೋದು, ಮತ್ತೊಂದು ಕಡೆಯಲ್ಲಿ ಹೆಣ್ಮಕ್ಳು ಪರೀಕ್ಷೆ ಬರೆಯೋಕ್ಕೆ ಹೋದರೆ ತಾಳಿಯನ್ನು ಬಿಚ್ಚಿಡಿಸ್ತಕ್ಕಂಥ ದುರ್ಘಟನೆಯೂ ಕೂಡ ನಡೆದಿದೆ. ಈಗ ಜನಿವಾರದ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನು ಕೂಡ ತಾವು ಗಮನಿಸಬೇಕು. ಅಂದರೆ ಭಾಳ ಹಗುರವಾಗಿ ಇದನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಇವತ್ತು ಯಾರೋ ಕೆಲವರು ಮಕ್ಕಳಿಗೆ ಪಾಪ ಪರೀಕ್ಷಾರ್ಥಿಗಳಿಗೆ ಜನಿವಾರನ ತೆಗೆಸಿರ್ತಕ್ಕಂಥದ್ದು ಕೇವಲ ಮಕ್ಕಳ ಮೇಲೆ ಆಗಿರ್ತಕ್ಕಂಥದ್ದಲ್ಲ, ಆ ಸಮುದಾಯದ ಮೇಲೆ, ಹಿಂದೂ ಸಮುದಾಯದ ಮೇಲೆ, ಹಿಂದೂ ಸಮಾಜದ ಮೇಲೆ ಇವತ್ತು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು, ಬಲಾತ್ಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರಿಗೆ ಹಿಂದೂಗಳಿಗೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಏನೋ ಒಂದು ಪರಮಾನಂದ ಆಗ್ತದೆ ಅವರಿಗೆ. ಹಿಂದೂಗಳಿಗೆ ಅಪಮಾನ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಭಾಳ ಸಂತೋಷ ಆಗ್ತದೆ. ಅಲ್ಪಸಂಖ್ಯಾತರ ಓಲೈಕೆ ಅಂತೂ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವೆಲ್ಲ ವಿಚಾರಗಳನ್ನು ಕೂಡ ನಾವು ಜನಾಕ್ರೋಶ ಹತ್ತಲೇ ಜನರ ಮುಂದೆ ಬಿಚ್ಚಿಡ್ತಾ ಇದ್ದೇವೆ. ಜಾತಿ ಜನಗಣತಿ ಜಾರಿ ಆದರೆ ಬಿಜೆಪಿ ನಿಲುವೇನು ಸರ್? ಅವ್ರು ಮಾಡೋ ಸ್ಥಿತಿಯಲ್ಲಿ ಅವರೇ ಇಲ್ಲ, ಆಡಳಿತ ಪಕ್ಷದ ನಿಲುವೇನು ಅಂತೇಳಿ ಸ್ಪಷ್ಟಪಡಿಸಲಿ. ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, MB ಪಾಟೀಲ್ ಏನು ಹೇಳಿದ್ದಾರೆ, ಶಾಮನೂರು ಶಿವಶಂಕರಪ್ಪನವ್ರು ಏನು ಹೇಳಿದ್ದಾರೆ, ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು, ಈಡಿಗರು, ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಜೈನರು ಮಾತನಾಡ್ತಾ ಇದ್ದಾರೆ, ಬೇರೆ ಧರ್ಮದವ್ರು ಮಾತನಾಡೋದು ಒಂದು. ಇವತ್ತು ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಗೊಂದಲ ಇದೆ. ಹಾಗಾಗಿ ಅವರು ಅದನ್ನು ಅನುಷ್ಠಾನ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿ ಆಡಳಿತ ಪಕ್ಷದವರು ಕೂಡ ಯಾರೂ ಇಲ್ಲ. ಥ್ಯಾಂಕ್ ಯು, ಧನ್ಯವಾದ.
ನ್ಯೂಸ್.